ಶ್ರೀ ಗುರುಭ್ಯೋ ನಮಃ. ಇವತ್ತು ಧನಸ್ಸು ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಒಂದು ವಿಶೇಷವಾಗಿ ನೋಡಿ, ಜೂನ್ ತಿಂಗಳಲ್ಲಿ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಈ ಒಂದು ವರ್ಷದಲ್ಲಿ ಅದೇ ರೀತಿಯಾಗಿ ಕರ್ಕ ರಾಶಿಯಿಂದ ಸಿಂಹರಾಶಿಗೂ ಕೂಡ ಪ್ರವೇಶವನ್ನ ಮಾಡ್ತಾನೆ. ಈ ಗ್ರಹಗಳ ಬದಲಾವಣೆಯಿಂದ ಧನಸ್ಸು ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ತೋರಿಸುತ್ತೆ, ಅವರಿಗೆ ಇದು ಶುಭವಾಗಿರುತ್ತಾ ಅಥವಾ ಏನಾದರೂ ಸ್ವಲ್ಪ ಸಮಸ್ಯೆ ಇದೆಯಾ, ಅದನ್ನ ಪರಿಹಾರ ಮಾಡಿಕೊಳ್ಳೋದು ಯಾವ ರೀತಿಯಾಗಿ, ಇದೆಲ್ಲವನ್ನ ನಾವು ಡಿಟೇಲ್ ಆಗಿ ನೋಡ್ತೇವೆ. ತಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತವಾದಂತಹ ಮಾಹಿತಿ, ಅಂದರೆ ಜ್ಯೋತಿಷ್ಯ ಇರಬಹುದು, ವಾಸ್ತು ಇರಬಹುದು, ಕುಂಭ ವಿವಾಹದ ಮಾಹಿತಿ ಇರಬಹುದು, ಅಥವಾ ಸರ್ಪದೋಷ, ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ನಾನು ಡಿಟೇಲ್ ಆಗಿ ನಮ್ಮ ಚಾನಲ್ನಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೀನಿ. ಅದೆಲ್ಲವನ್ನ ಗಮನಿಸಿ, ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಇವತ್ತು ಈ ಜೂನ್ ತಿಂಗಳ ಮಟ್ಟಿಗೆ ಧನಸ್ಸು ರಾಶಿಯವರ ಒಂದು ಮಾಸ ಭವಿಷ್ಯವನ್ನ ನೋಡೋದಾದ್ರೆ, ನೋಡಿ, ಸಾಮಾನ್ಯವಾಗಿ ಗೋಚರದ ಗ್ರಹಗಳ ಬದಲಾವಣೆ ಆದಾಗ ಒಂದು ಪ್ರಬಲವಾದಂತಹ ಗ್ರಹಗಳನ್ನ ನಾವು ಮೇನ್ ಆಗಿ ನೋಡ್ಕೊಂಡು ಬಿಟ್ಟು ಒಂದು ಸಾಮಾನ್ಯವಾದಂಥ ಒಂದು ಭವಿಷ್ಯವನ್ನ ತಿಳ್ಕೊಳ್ಬಹುದು. ಅದರಲ್ಲಿ ಅಂದ್ರೆ ನೋಡಿ, ವಿಶೇಷವಾಗಿ ಒಂದು ಶುಕ್ರ ಇರಬಹುದು, ಗುರು ಇರಬಹುದು, ಶನಿ ಇರಬಹುದು. ಈ ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿ ಧನಸ್ಸು ರಾಶಿಯ ಮೇಲೆ ಆಗ್ತಾ ಇದೆ ಅಂತ ಅನ್ನೋದನ್ನ ಗಮನಿಸ್ತೇವೆ. ಮೊದಲನೇದಾಗಿ ನೋಡಿ, ಗುರು ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾದಂತಹ ಗ್ರಹ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಗುರು ಬಹಳ ತುಂಬಾ ಮಹತ್ವವಾದಂತಹ ಗ್ರಹ ಅಂತ ಹೇಳ್ತೇವೆ ನಾವು. ಇಷ್ಟು ದಿವಸ ಸಪ್ತಮ ಭಾವದಲ್ಲಿ ಗೋಚರದಲ್ಲಿ ಗುರು ಮಿಥುನ ರಾಶಿಯಲ್ಲಿದ್ದಾಗ ಸಪ್ತಮ ಭಾವವಾಗುತ್ತೆ ಧನಸ್ಸು ರಾಶಿಯವರಿಗೆ. ಸ್ಪೆಷಲ್ ಆಗಿ ಧನಸ್ಸು ರಾಶಿಯ ಅಧಿಪತಿ ಗುರುವೇ ಆಗಿರ್ತಾನೆ. ಹಾಗಾಗಿ ಗುರುವಿನ ದೃಷ್ಟಿ ವಿಶೇಷವಾಗಿ ಧನಸ್ಸು ರಾಶಿಯವರ ಮೇಲೆ ಇರುತ್ತೆ. ಆದರೆ ಈಗ ಗುರು ಕರ್ಕ ರಾಶಿಗೆ ಬಂದಾಗ ಅಷ್ಟಮ ಭಾವದಲ್ಲಿ, ಅಂದರೆ 8ನೇ ಸ್ಥಾನದಲ್ಲಿ ಗುರು ಈ ಒಂದು ವರ್ಷದಲ್ಲಿ ಮುಂದುವರಿತಾನೆ, ಮಧ್ಯದಲ್ಲಿ ಒಂದಷ್ಟು ಕಾಲವನ್ನ ಬಿಟ್ಟುಬಿಟ್ಟು. ಸೊ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಷ್ಟಮ ಸ್ಥಾನ ವಿಶೇಷವಾಗಿ ಅಂತಂದರೆ ಧನಸ್ಸು ರಾಶಿಯವರಿಗೆ ಯಾರೇ ಇರಲಿ, ಒಂದು ಷಷ್ಠ ಭಾವ, ಅಷ್ಟಮ ಭಾವ ಮತ್ತು 12ನೇ ಭಾವದಲ್ಲಿ ಯಾವುದೇ ಗ್ರಹಗಳು ಬಂದಾಗ ಆ ಗ್ರಹಗಳು ವಿಶೇಷವಾಗಿ ಪ್ರಬಲವಾಗಿರೋದಿಲ್ಲ ಅಂತ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ. ಆ ರೀತಿಯಾಗಿ ಸಾಮಾನ್ಯವಾಗಿ ಒಂದೇ ನಿರ್ಣಯದಲ್ಲಿ ಹೇಳಬೇಕು ಅಂತಂದ್ರೆ, ಈ ಒಂದು ವರ್ಷದ ಕಾಲ ಧನಸ್ಸು ರಾಶಿಯವರಿಗೆ ವಿಶೇಷವಾದಂತಹ ಗುರುಬಲ ಮುಂದುವರಿಯೋದಿಲ್ಲ. ಸೊ ಗುರುಬಲ ಇಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಯಾಕೆ ಅಂದರೆ ಅದರ ಜೊತೆಗೆ ಚತುರ್ಥ ಭಾವದಲ್ಲಿರುವಂತಹ ಶನಿ, ನೋಡಿ, ಚತುರ್ಥ ಭಾವದಲ್ಲಿ ಶನಿ ಒಳ್ಳೆಯ ಫಲವನ್ನು ಕೂಡ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಧನಸ್ಸು ರಾಶಿಯವರಿಗೆ ದ್ವಿತೀಯ ಸ್ಥಾನಾಧಿಪತಿ ಮತ್ತು ತೃತೀಯ ಸ್ಥಾನಾಧಿಪತಿಯಾಗಿದ್ದಾನೆ. ಹೌದಾ? ಅಂದ್ರೆ ಧನಸ್ಥಾನ ಇರಬಹುದು, ಅಥವಾ ನಿಮ್ಮ ಭ್ರಾತೃಸ್ಥಾನ, ಪರಾಕ್ರಮ ಸ್ಥಾನ, ಅಥವಾ ನೀವೇನಾದರೂ ಈ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಶನಿ ಪ್ರಭಾವ ಇರುತ್ತೆ. ಸೊ ಶನಿ ಕೂಡ ಇದೊಂದು ವರ್ಷ ಅನುಕೂಲ ಇಲ್ಲ ಅಂತ ಅನ್ನೋದನ್ನ ತಿಳ್ಕೊಳ್ಳಿ. ಈ ಎರಡು ಗ್ರಹಗಳು ಪ್ರಬಲವಾಗಿ ನಿಮಗೆ ಅನುಕೂಲತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಸಾಕು, ಬಹಳಷ್ಟು ಹೆದರುವಂಥ ಕಾರಣ ಇಲ್ಲ. ಆದರೆ ತೃತೀಯ ಭಾವದಲ್ಲಿರುವಂಥ ರಾಹು ನಿಮಗೆ ಒಳ್ಳೆಯ ಒಂದು ಅನುಕೂಲತೆಯನ್ನು ಖಂಡಿತವಾಗಿಯೂ ಮುಂದುವರಿಸ್ತಾನೆ. ರಾಹು ಅಶುಭ ಗ್ರಹನಾಗಿದ್ದರೂ ಕೂಡ ತೃತೀಯ ಭಾವದಲ್ಲಿ ಗೋಚರದಲ್ಲಿದ್ದಾಗ ನಿಮ್ಮಲ್ಲಿ ಸಾಕಷ್ಟು ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ತಾನೆ. ಅಂದ್ರೆ ಈಗ ಯಾವುದೇ ತರಹದ ಒಂದು ಸಂಕಷ್ಟ ಪರಿಸ್ಥಿತಿ ಬಂತು ಅಂತಂದ್ರೆ ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅಂತ ಅನ್ನೋದು ಒಂದು ಧೈರ್ಯವನ್ನ ಖಂಡಿತವಾಗಿ ರಾಹು ಕೊಡೋದ್ರಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನೀವು ಖುದ್ದಾಗಿ ಸಾಲ್ವ್ ಮಾಡ್ಕೊಳ್ತೀರಾ. ಅದರ ಜೊತೆಗೆ ನೋಡಿ, ತೃತೀಯ ಭಾವದಲ್ಲಿ ರಾಹು ಇರೋದ್ರಿಂದ ರಾಹು ಪ್ರಭಾವದಿಂದ ನಿಮ್ಮ ಮಿತ್ರರಿರಬಹುದು ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿರಬಹುದು, ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇನ್ನು ಶುಕ್ರ ಕೂಡ ಒಂದು ಒಳ್ಳೆಯ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಶುಕ್ರ ಒಳ್ಳೆಯದಾಗಿರೋದ್ರಿಂದ ನೋಡಿ, ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಶುಕ್ರ ಇರೋದ್ರಿಂದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ವಿಶೇಷವಾಗಿ ಗುರುಬಲ ಇಲ್ಲದೇ ಇದ್ರೂ ಕೂಡ ಒಂದು ಶುಕ್ರ ಪ್ರಭಾವದಿಂದ
ನಿಮಗೆ ಅಲ್ಲಿ ಯಾವುದೇ ರೀತಿಯ ಅಡಚಣೆ ಖಂಡಿತವಾಗಿಯೂ ಆಗೋದಿಲ್ಲ, ಇದು ಮಾತ್ರ ನಿಶ್ಚಿತವಾಗಿಯೂ. ಇನ್ನು ಕುಜನ ಸ್ಥಿತಿ ನೋಡಿ, ಪಂಚಮ ಭಾವದಿಂದ ಷಷ್ಠ ಭಾವದಲ್ಲಿ ಕುಜ ಮುಂದುವರಿತಾ ಇದ್ದಾನೆ. ಅದಕ್ಕೆ ನಾವು ಶತ್ರುಸ್ಥಾನ ಅಂತ ಕೂಡ ಹೇಳ್ತೇವೆ, ರೋಗಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ಯಾಕೆ ಅಂದರೆ ನೋಡಿ, ಕುಜ ಏನಿದ್ದಾನಲ್ಲ, ಒಂದು ಪಂಚಮಾಧಿಪತಿ ಮತ್ತು ವ್ಯಯಸ್ಥಾನಾಧಿಪತಿ ಇರೋದರಿಂದ, ಗೊತ್ತಾಯ್ತಾ? ಸೊ ಹಾಗಾಗಿ ಷಷ್ಠ ಭಾವದಲ್ಲಿದ್ದಾಗ ಒಂದಷ್ಟು ಅನುಕೂಲತೆಯನ್ನು ಕೊಟ್ಟರೂ ಕೂಡ ಸಪ್ತಮ ಭಾವದಲ್ಲಿ ಮುಂದುವರಿದ ಅಂತಂದರೆ ನಿಮಗೆ ಅನುಕೂಲತೆಯನ್ನು ಕೊಡೋದಿಲ್ಲ. ಕುಜ ಕೂಡ ವಿಶೇಷವಾಗಿ ಅನುಕೂಲತೆ ಇಲ್ಲ. ಸೊ ಹೀಗಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂತಹ ಸಮಸ್ಯೆ ಕೂಡ ಆಗುವಂಥ ಸಾಧ್ಯತೆ. ಯಾಕೆಂದರೆ ಅಷ್ಟಮ ಸ್ಥಾನ ಅಂತ ಅನ್ನೋದು ಲಗ್ನಾಧಿಪತಿ ಗುರು ಅಷ್ಟಮದಲ್ಲಿ ಮುಂದುವರಿಯೋದರಿಂದ ಒಂದು ಷಷ್ಠ, ಅಷ್ಟಮ ಮತ್ತು ಲಗ್ನ ಈ ಮೂರು ಭಾವಗಳು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡುತ್ತೆ. ಹಾಗಾಗಿ ಅಷ್ಟಮದಲ್ಲಿ ಗುರು ಇರೋದರಿಂದ, ಲಗ್ನಾಧಿಪತಿ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮೇಲೆ ಕೆಳಗೆ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಕೇರ್ಫುಲ್ ಆಗಿರಿ. ಆ ವಿಷಯಕ್ಕೆ ಯಾವ ರೀತಿಯ ಕ್ರಮಗಳು ಬೇಕೋ ಅದನ್ನು ಮುಂದುವರಿಸಿ. ಇನ್ನು ಯಾವುದಾದರೂ ಖರೀದಿ ಅದೆಲ್ಲ ಇತ್ತು ಅಂತಂದರೆ, ನಾನು ಮೊದಲೇ ಹೇಳಿದೆ, ಗುರುಬಲ ಕಡಿಮೆ ಇರೋದರಿಂದ ಪುನಃ ವಿಚಾರವನ್ನು ಮಾಡ್ಕೊಳ್ಳಿ. ಮೇಲಿಂದ ಮೇಲೆ ಸ್ವಲ್ಪ ಪ್ರಿಕಾಷನ್ಸನ್ನು ಹೆಚ್ಚಿಗೆ ತೆಗೆದುಕೊಂಡು ನಿಮ್ಮ ವ್ಯವಹಾರವನ್ನು ಖಂಡಿತವಾಗಿ ಮುಂದುವರಿಸಿ. ಸ್ಟಾಪ್ ಮಾಡಬೇಡಿ, ಆದರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ನೀವು ಖಂಡಿತವಾಗಿಯೂ ಒಳ್ಳೆಯದು. ವಿವಾಹ ಯೋಗ ಸಪ್ತಮದಲ್ಲಿತ್ತು, ಇಷ್ಟು ದಿವಸದವರೆಗೆ ಏನಾದರೂ ಅನುಕೂಲತೆ ಆಗಿತ್ತು ಅಂತಂದರೆ ಆ ವಿವಾಹ ಯೋಗ ಮುಂದುವರಿಯುತ್ತೆ. ಆದರೆ ಹೊಸದಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ದಿವಸ ನೀವು ವೇಟ್ ಮಾಡೋದು ಖಂಡಿತವಾಗಿಯೂ ಒಳ್ಳೆಯದು. ಇನ್ನು ಇಂಜಿನಿಯರ್ಗಳಿಗೂ ಮತ್ತು ಡಾಕ್ಟರ್ಸ್ಗಳಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲತೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಇದರ ಜೊತೆಗೆ ಈ ಒಂದು ಮಾಸದಲ್ಲಿ ಒಂದು ಗುರು ಮತ್ತು ಶನಿ ಈ ಎರಡು ಗ್ರಹಗಳ ಪರಿಹಾರವನ್ನು ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.